ಇನ್ನು ರಾಜ್ಯದಲ್ಲಿ ಬಿಎಂಟಿಸಿಗಳ ಬಸ್ ಕೊರತೆ ಕೂಡ ಸಾಕಷ್ಟು ಎದುರಾಗ್ತಾ ಇತ್ತು. ವಿದ್ಯಾರ್ಥಿಗಳು ಜನಸಾಮಾನ್ಯರು ಪರದಾಡುವಂತಹ ಸ್ಥಿತಿ ಎದುರಾಗ್ತಾ ಇತ್ತು. ಇದೀಗ ಬಿಎಂಟಿಸಿ ಬಸ್ಗಳ ಕೊರತೆಯನ್ನು ನೀಗಿಸೋದಕ್ಕೆ ಅಂತ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಬಿಎಂಟಿಸಿಗೆ ಒಟ್ಟು BS6 ಮಾದರಿಯ 840 ಬಸ್ಗಳು ಸೇರ್ಪಡೆಯಾಗುತ್ತೆ. ಶಕ್ತಿ ಯೋಜನೆಯಿಂದ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ. ಇನ್ನು ಬಸ್ಗಳ ಕೊರತೆ ಎದುರಾಗ್ತಾ ಇರುವ ಹಿನ್ನೆಲೆಯಲ್ಲಿ ಹೊಸ ಬಸ್ಗಳ ಬೇಡಿಕೆಗಿನ್ನೂ ಕೂಡ ಬಿಎಂಟಿಸಿ ಇಟ್ಟಿತ್ತು. ಹೊಸ ಬಸ್ಗಳನ್ನು ಪೂರೈಕೆ ಮಾಡಬೇಕು ಅಂತ ಬಿಎಂಟಿಸಿ ಬೇಡಿಕೆ ಇಟ್ಟಿತ್ತು. ಹೀಗಾಗಿ ಹೊಸ 840 BS6 ಮಾದರಿಯ ಡೀಸೆಲ್ ಬಸ್ಗಳನ್ನು ಖರೀದಿ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಬಿಎಂಟಿಸಿ ಬಸ್ ಖರೀದಿ ಬದಲು ಡೀಸೆಲ್ ಬಸ್ ಖರೀದಿಗೆ ಅಂತ ಈಗ ಸರ್ಕಾರ ನಿರ್ಧಾರವನ್ನು ಮಾಡ್ತಾ ಇದೆ. 363 ಕೋಟಿ ವೆಚ್ಚದಲ್ಲಿ 840 ಬಸ್ಗಳ ಖರೀದಿಗೆ ಅಂತ ಇವತ್ತೇ ಅನುಮೋದನೆ ಸಿಗತ್ತೆ ಅಂತ ಹೇಳಲಾಗ್ತಾ ಇದೆ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡುವಂತಹ ಸಾಧ್ಯತೆ ಇದೆ. ಇನ್ನದೇ ರೀತಿಯಾಗಿ ಬಸ್ಗಳ ಕೊರತೆಯನ್ನು ನೀಗಿಸೋದಕ್ಕೆ ಅಂತ ರಾಜ್ಯ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ಬಿಎಂಟಿಸಿ ಬಸ್ಗಳ ಖರೀದಿಗೆ ಅಂತ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಹೊಸ 840 BS6 ಮಾದರಿಯ ಡೀಸೆಲ್ ಬಸ್ಗಳನ್ನು ಖರೀದಿ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಗುವಂತಹ ಸಾಧ್ಯತೆ ಇದೆ.